ಬೆಂಗಳೂರಲ್ಲಿ ಪರಿಸರಕ್ಕೆ ಧಕ್ಕೆ ಆಗ್ತಿದೆ, ಬೆಂಗಳೂರಿನ ನೇಚರ್ಗೆ ಧಕ್ಕೆ ಆಗ್ತಿದೆ. 2018 ಅಲ್ಲಿ ಹೈಕೋರ್ಟ್ ಅಡ್ವರ್ಟೈಸ್ಮೆಂಟ್ ಪಾಲಿಸಿಯನ್ನ ಬ್ಯಾನ್ ಮಾಡಿತ್ತು. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತೆ ಹೊಸದಾಗಿ ಪಾಲಿಸಿನ ಜಾರಿ ಮಾಡ್ತಾ ಇದೆ. ಎಲ್ಇಡಿಗಳನ್ನ ಹಾಕೋದು, ಪ್ಲಾಸ್ಟಿಕ್ ಅನ್ನ ಬಳಸ್ಕೊಂಡು ಏನು ಮಾತಾಡಿ ಸ್ಟ್ಯಾಂಡೇ ವ್ಯಕ್ತಪಡಿಸಿಲ್ಲ. ಅಡ್ವರ್ಟೈಸ್ಮೆಂಟ್ ವಿಚಾರಕ್ಕೂ ನಮಗೂ ಸಂಬಂಧ ಬರಲ್ಲ. ಓನ್ಲಿ ಥಿಂಗ್ ಪ್ಲಾಸ್ಟಿಕ್ ಬಳಸ್ತಾರೆ ಸರ್, ಅಲ್ಲ, ಪ್ಲಾಸ್ಟಿಕ್ ಬಳಸ್ತಾರೆ, ಎಲ್ಇಡಿ ಹಾಕ್ತಾರೆ, ಎಲ್ಇಡಿ ಹಾಕಿದ್ರೆ ಪ್ಲಾಸ್ಟಿಕ್ ಬಳಕೆನ ಪ್ಲಾಸ್ಟಿಕ್ ಇಸ್ ಬ್ಯಾಡ್. ಪ್ಲಾಸ್ಟಿಕ್ ನ ಅವ್ರು ಬಳಕೆ ಮಾಡಿದ್ರೆ ಅದ್ರ ಬಗ್ಗೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಇಲ್ಲ. ಅದು ಬ್ಯಾನರ್ಗೆ ಬಳಕೆ ಆಗ್ತಾ ಇರ್ತಕ್ಕಂಥ ನವಡೇಸ್ ಇಟ್ ಇಸ್ ನಾಟ್ ಪ್ಲಾಸ್ಟಿಕ್. ಅವಾಗ ಪ್ಲಾಸ್ಟಿಕ್ ಯೂಸ್ ಆಗ್ತೈತಿ. ಈಗ ಹೊಸ ಮೆಟೀರಿಯಲ್ ಬಂದಿದೆ. ಈಗ ನಿಮಗೆ ಬ್ಯಾನರು ಇದಕ್ಕೆ ಹಾಕೋದಕ್ಕೆ ಆ ರೀಸೈಕಲ್ ಆಗ್ತಕ್ಕಂಥ ಮತ್ತು ಕರಗ್ತಕ್ಕಂಥ ಒಂದು ಮೆಟೀರಿಯಲ್ ಎಲ್ಲ ಈಗ ಮಾಡ್ತಾ ಇರ್ತಕ್ಕಂಥ. ಐ ಡೋಂಟ್ ನೋ ದ ನೇಮ್ ಆಫ್ ದಟ್ ಮೆಟೀರಿಯಲ್. ನಾನು ಇವತ್ತು ಅದನ್ನ ಸಂಭ್ರಮಾಚರಣೆ ಸಂದರ್ಭದಲ್ಲಿ ವ್ಯತಿರಿಕ್ತವಾದಂಥ ಮಾತಾಡೋದು ಸಮಂಜಸ, ಬಟ್ ಒಂದೊಂದು ಅಕ್ಸೆಪ್ಟ್ ಮಾಡ್ತೀನಿ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ STPಗಳು ಮೋರ್ ದನ್ 90% ವರ್ಕ್ ಮಾಡ್ತಿಲ್ಲ ಅನ್ನೋದು ನಮ್ಮ ಗಮನ. ಕೆಲವು ಸಮಯ ವರ್ಕ್ ಆಗ್ತವೆ, ಕೆಲವು ಸಮಯ ಕೆಟ್ಟು ನಿಂತಿರ್ತವೆ, ಸಮರ್ಪಕವಾಗಿ ನಿರ್ವಹಣೆನೂ ಮಾಡ್ತಾ ಇಲ್ಲ. ಈ ವಿಚಾರನ ನಾವು ಗಂಭೀರವಾಗಿ ಪರಿಗಣನೆ ತಗೊಂಡು ಈಗ ನಾವು ಅದಕ್ಕೆ ಈ ಸೆಮಿನಾರಿಂದ ಹೊರಬರ್ತಕ್ಕಂಥ ವಿಚಾರವನ್ನು ಇದ್ರ ಬಗ್ಗೆ ಚರ್ಚೆಗಳು ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಎಕ್ಸ್ಪರ್ಟ್ಸಿಂದ, ಆಮೇಲೆ IISc ಸಂಸ್ಥೆ ಅಂತ ಒಂದು ನಮ್ಮದು ಮಂಗಳೂರಿನ ಸೂರತ್ಕಲ್ ಸಂಸ್ಥೆಯಿಂದ, ನಮ್ಮ ಇಲ್ಲಿ ಆರ್ವಿ ಇಂಜಿನಿಯರಿಂಗ್ ಕಾಲೇಜವರಿಂದ ಸಾಕಷ್ಟು ಸಂಶೋಧನಾತ್ಮಕವಾದಂಥ ವಿಚಾರಗಳನ್ನ ಸಂವಾದದ ಜೊತೆನಲ್ಲೂ ನಾವು ಸರ್ಕಾರಕ್ಕೆ ಈ ನಮ್ಮ ವರದಿನ ಈ ವಿಷಯಗಳಲ್ಲಿ ನಮ್ಮ ಚರ್ಚೆನಲ್ಲಿ ಹೊರಹೊಮ್ಮದಂಥ ವಿಚಾರ ಇದನ್ನು ಸರ್ಕಾರ ಗಣನೆ ತಗೋಬೇಕು ಅನ್ನೋಂಥ ಒಂದು ಮನವಿನ ನಾವು ಕೂಡ ಕೊಡ್ತಾ ಇದ್ದೀವಿ. ಒಂದು ಸ್ಥಳೀಯ ಸಂಸ್ಥೆದು, ಇನ್ನೊಂದು ಒಬ್ಬ ಇಂಡಿವಿಜುವಲ್ ಯೂನಿಟ್. ಈಗ ಅಪಾರ್ಟ್ಮೆಂಟ್ಸ್ದು ಇದು ಬೆಂಗಳೂರಿನಲ್ಲಿ ಸಾವಿರಾರು ಅಪಾರ್ಟ್ಮೆಂಟ್ಸ್ ಇದೆ. ನಮ್ಗೇನಾಗಿದೆ ಇದನ್ನ ನಾನು ಮಂಡಳಿಯ ಒಂದು ಅಸಹಾಯಕತೆಯನ್ನು ನಿಮ್ಮ ಮುಂದೆ ನಾನು ಬೆಳಕು ಚೆಲ್ತೀನಿ. ಅದಲ್ಲೇನು ಮುಚ್ಚೋದು ಏನು ಬೇಕಿಲ್ಲ. ನಮ್ಮಲ್ಲಿ ಸಿಬ್ಬಂದಿನೇ ತುಂಬ ಕಡಿಮೆ ಆಗಿದೆ. ಈಗ ನಾವೆಲ್ಲನೂ ಅದನ್ನ ಹೋಗಿ ಫಿಸಿಕಲಿ ಮಾನಿಟರ್ ಮಾಡಬೇಕು ಅಥವಾ ವಿಸಿಟ್ ಮಾಡಿ ಚೆಕ್ ಮಾಡಬೇಕು ಅನ್ನೋದಕ್ಕೂ ನಮ್ಮ ಹತ್ರ ಸ್ಟಾಫ್ ಇಲ್ಲದೆ ಇರೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ತುರ್ತಾಗಿ ನಾವು ರೆಕ್ರೂಟ್ ಮಾಡ್ತಾ ಇದ್ದೀವಿ. ಮತ್ತು ಇವಾಗ ನಾವು ಯಾರನ್ನಾರು ಈ ವಿಚಾರಕ್ಕೆ ಬೇರೆ ಔಟ್ಸೋರ್ಸಿಂಗ್ ತಗೊಳ್ಳೋದಂಥ ಹುದ್ದೆಗಳಲ್ಲ ಇವು. ಟೆಕ್ನಿಕಲ್ ಸ್ಟಾಫ್ಸೇ ಬೇಕು ಇದಕ್ಕೆ. ಹಾಗಾಗಿ ನಾವು ತುರ್ತಾಗಿ ನೇಮಕಾತಿಗೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಇದೆ ನಮ್ಮ ಗಮನಕ್ಕೆ ಕಂಪ್ಲೇಂಟ್ ರೂಪದಲ್ಲಿ ಬಂದಿರಲಿ ಅಥವಾ ನಾವೇ ಇನ್ಸ್ಪೆಕ್ಷನ್ ಮಾಡಿದಾಗ ಸಿಗಲಿ. ಸಾಕಷ್ಟು ಈಗ ನಾನು ಒಂದು 2-3 ಕಡೆ ಮೇಜರ್ ಒಂದು ಅಪಾರ್ಟ್ಮೆಂಟ್ಗಳು ವಿಸಿಟ್ ಮಾಡಿದ್ದೆ. ಅವುಗಳಿಗೆ 2-3ಕ್ಕೆ ಈಗಾಗಲೇ ಸಿವಿಯರ್ ಆಗಿ ದಂಡ ವಿಧಿಸಿದ್ದೀವಿ. ನನಗೆ ಅಲ್ಲಿ ಹೋಗಿ ನೋಡಿದಾಗ ಆಶ್ಚರ್ಯಕರವಾದ ವಿಚಾರಗಳಿದ್ವು. ಹೊರಗಡೆ ಆ ಬಿಲ್ಡಿಂಗ್ ನೋಡಿದ್ರೆ ಖುಷಿ, ಗ್ರೀನರಿ ನೋಡಿದ್ರೆ ಖುಷಿ, ಆ ವೇಸ್ಟ್ ಟ್ರೀಟ್ಮೆಂಟ್ ಹೋಗಿ ನೋಡಿದ್ರೆ ಆಘಾತಕಾರಿಯಾದಂಥ ವಿಚಾರ ಇತ್ತು. ಅದಾದ್ಮೇಲಿಂದ ನಾವೊಂದು ತೀರ್ಮಾನದಲ್ಲಿದ್ದೀವಿ. ಅದನ್ನು ಸರ್ಕಾರದ ಅನುಮೋದನೆ ಜೊತೆಯಲ್ಲಿ ಒಂದು ಜಾಯಿಂಟ್ ಟೀಮ್ ಮಾಡಬೇಕು ಅಂತ. ಯಾಕೆಂದರೆ BWSSPನೂ ಜೊತೆಲಿ ಹಾಕ್ಕೊಂಡು GPಯನ್ನು ಜೊತೆಯಲ್ಲಿ ಹಾಕ್ಕೊಂಡು ನಮ್ಮ ಅಧಿಕಾರಿಗಳು ಅದರ ಜೊತೆಯಲ್ಲಿದ್ದು ಎಲ್ಲ ಕಡೆನೂ ನಾವು ಸರ್ಪ್ರೈಸ್ ಒಂದು ವಿಸಿಟ್ ಹಾಕೋದು, ಅದನ್ನು ಎಕ್ಸಾಮಿನ್ ಮಾಡೋದು, ಆ ತಪ್ಪೇನಾದ್ರು ಇತ್ತು ಅಂತಾರೆ ಜಾಯಿಂಟ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಈ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ವಿ.